ಅಶ್ವಥ್ ನಾರಾಯಣ್ ಕೂಡ ಇದೀಗ ಕಿಡಿಕಾರಿದ್ದಾರೆ. ಮಾನಸಿಕವಾಗಿ ಬುದ್ಧಿಭ್ರಮಣೆ ಆಗಿದೆ ಶಿವಾನಂದ್ ಪಾಟೀಲ್ಗೆ ಅಂತ. ರೈತರು ಪ್ರಕೃತಿನ ಪೂಜೆ ಮಾಡೋರು, ಅದನ್ನ ಬಿಟ್ಟು ಪ್ರಕೃತಿಗೆ ವಿಕೋಪ ಬರಲಿ ಅಂತ ಬಯಸೋರಲ್ಲ. ಇವರಿಗೆ ರೈತರ ಮೇಲೆ ಕಾಳಜಿನೇ ಇಲ್ಲ ಅಂತ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ಮಾನಸಿಕವಾಗಿ ಬುದ್ಧಿ ಭ್ರಮಣೆ ಆಗಿದೆ ಶಿವಾನಂದ್ ಪಾಟೀಲ್ಗೆ ಅಂತ ಖಂಡಿಸಿದ್ದಾರೆ ಅವರ ಹೇಳಿಕೆಯನ್ನ. ಶಿವಾನಂದ್ ಪಾಟೀಲ್ರು ಸನ್ಮಾನ್ಯ ಸಚಿವರು ಬಾರಿನೂ ಎಡವಟ್ಟನ್ನು ಮಾಡ್ಕೋತಿದ್ದಾರೆ, ರೈತರಿಗೆ ಅವಮಾನ ಮಾಡ್ತಿದ್ದಾರೆ. ಇವ್ರೇನು ಅಂದ್ಕೊಂಡಿದ್ದಾರೆ, ಏನೋ ದರ್ಬಾರ್ ಮಾಡ್ತಾ ಇದ್ದೀನಿ, ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಅನ್ನೋಂಥ ಮನೋಭಾವನೆಯಲ್ಲಿ ದುರಾಂಕಾರದ ಮಾತುಗಳನ್ನು ಬಾರಿನೂ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಿದ್ರು, ಏನು ಹೇಳಿಕೆ ಕೊಟ್ಟರು ಅದು ನಡೆದೋಗುತ್ತೆ, ಏನು ಬೇಕಾದ್ರೆ ಜಯಿಸ್ಕೋಬೋದು ಅನ್ನೋಂಥ ಈ ದುರಾಂಕಾರದ ಮಾತುಗಳನ್ನು ಏನಿವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿನ್ನೆ ಇದ್ರ ಮುಂಚೆನೂ ಕೊಟ್ಟಿದ್ದಾರೆ. ಮೊದಲನೇದಾಗಿ APMC ಆ್ಯಕ್ಟನ್ನು ತಿದ್ದುಪಡಿಯನ್ನು ಮಾಡಿಕೊಟ್ಟಿದ್ದರು, ಮಧ್ಯಸ್ಥರ ವ್ಯಾಪಾರಿಗಳ ಕೈಗೊಂಬೆ ಆಗಿರುವಂಥದ್ದು, ಏನೊಂದು ಸ್ವಾರ್ಥತೆ ಅಥವಾ ರೈತ ವಿರೋಧಿಯಾಗಿ APMC ಆ್ಯಕ್ಟನ್ನು ತಿದ್ದುಪಡಿ ಮಾಡಿದಂಥದ್ದು. ಇದರ ಮುಂಚೆ ರೈತರು ಆತ್ಮಹತ್ಯೆಯನ್ನು ಹಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದು. ಮೂರನೇ ಬಾರಿ ಮತ್ತೊಮ್ಮೆ ಎಡವಟ್ಟು. ಬರಗಾಲವನ್ನು ಕಾಯ್ತಾ ಇರ್ತಾರೆ ರೈತರು, ಅನ್ನದಾತರು. ಅವರು ಯಾರಿಂದ ಏನು ಬೇಡಬೇಕು ಪಡಿಬೇಕು ಅನ್ನೋಂಥ ಮನೋಭಾವನೆ ಯಾರಲ್ಲೂ ಇಲ್ಲ. ಒಬ್ಬ ಸಚಿವನಾಗಿ, ಸ್ವತಃ ಒಬ್ಬ ರೈತನಾಗಿ, ಇವತ್ತು APMC ಸಚಿವರಾಗಿ ಇದೀಗ ಒಬ್ಬೊಬ್ಬರ BJPಯ ನಾಯಕರುಗಳೆಲ್ಲರೂ ಕೂಡ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಅವರ ಟೀಕೆ ಅಂತಲ್ಲ, ಶಿವಾನಂದ್ ಪಾಟೀಲ್ ಅವರ ಹೇಳಿಕೆಗೆ ಯಾರೂ ಕೂಡ ಸ್ಪಷ್ಟನೆಗೆ ಮುಂದಾಗಬಾರ್ದು, ಇನ್ಕ್ಲೂಡಿಂಗ್ ಶಿವಾನಂದ್ ಪಾಟೀಲ್ ಅವರು ಕೂಡ. ನನ್ನ ಮಾತು ತಪ್ಪಾಗಿದೆ, ವಾಪಸ್ ತಗೊಳ್ತೀನಿ ಅಂದರೆ ಮುಗ್ದು ಹೋಗ್ಬಿಡುತ್ತೆ. ಬಟ್ ಸಮರ್ಥನೆಗೆ ಕಾಂಗ್ರೆಸ್ ಮುಂದಾದರೆ BJPಗೆ ಒಂದು ರೀತಿ ಆಹಾರವಾಗ್ತಾರೆ.